ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕ್ರಿಕೆಟ್ ಲೋಕದಲ್ಲಿ ಯೂನಿವರ್ಸ್ ಬಾಸ್ ಅಂತಾಲೇ ಹೆಸರು ಪಡೆದಿರುವ ಕೆರೇಬಿಯನ್ ಕಲಿ ಕ್ರಿಸ್ ಗೇಲ್ಗೆ ಭಾರತದಲ್ಲಿ ಅವಮಾನ ಆಗಿದೆ. ಅದರಲ್ಲೂ ಕಾಶ್ಮೀರದಲ್ಲಿ ಅವಮಾನವಾಗಿದೆ. ಸ್ವರ್ಗದಂತಿರುವ ರಾಜ್ಯದಲ್ಲಿ ಲೆಜೆಂಡರಿ ಕ್ರಿಕೆಟಿಗರಿಗೆ ನರಕ ದರ್ಶನ ಉಂಟಾಗಿದೆ. ಕಾಶ್ಮೀರದ ಹೋಟೆಲ್ಗಳ ಸಿಬ್ಬಂದಿ ಕ್ರಿಸ್ ಗೇಲ್, ಮಾಜಿ ಕಿವೀಸ್ ಆಟಗಾರ ಜೆಸ್ಸಿ ರೈಡರ್, ಭಾರತದ ಮಾಜಿ ಕ್ರಿಕೆಟಿಗ ಪ್ರವೀಣ್ ಕುಮಾರ್ ರಂತಹ ಆಟಗಾರರನ್ನ ಅಕ್ಷರಶಃ ಒತ್ತೆಯಾಳುಗಳಂತೆ ಇಟ್ಕೊಂಡಿದ್ದ ದುರ್ಘಟನೆ ಸಂಭವಿಸಿದೆ. ಇಡೀ ಕ್ರಿಕೆಟ್ ಲೋಕ ಆತಂಕ ಹಾಗೂ ಆಕ್ರೋಶದಿಂದ ಕಾಶ್ಮೀರದ ಕಡೆಗೆ ತಿರುಗುವ ಪರಿಸ್ಥಿತಿ ಎದುರಾಗಿದೆ. ಭಾರತದ ಪಾಲಿಗಂತೂ ಇದು ದೊಡ್ಡ ಮುಜುಗರದ ವಿಚಾರ. ಇತ್ತೀಚಿನ ವರ್ಷಗಳಲ್ಲಿ ನಡೆದಿರುವ ಅತಿ ದೊಡ್ಡ ಸ್ಪೋರ್ಟ್ಸ್ ಸ್ಕ್ಯಾಮ್ ಅಂತಾನೆ ಇದನ್ನ ಕರೆಯಲಾಗ್ತಾ ಇದೆ. ಹಾಗಾದ್ರೆ ಆಗಿದ್ದೇನು? ಲೆಜೆಂಡರಿ ಕ್ರಿಕೆಟಿಗರಿಗೆ ಅವಮಾನ ಆಗಿದ್ಯಾಕೆ? ಹೋಟೆಲ್ಗಳಲ್ಲಿ ಅವರು ಒತ್ತೆಯಾಳುಗಳ ರೀತಿ ಇರುವ ಪರಿಸ್ಥಿತಿ ಎದುರಾಗಿದ್ಯಾಕೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಕಾಶ್ಮೀರ ಒತ್ತೆಯಾಳುಗಳು ಅನ್ನುವ ಪದಗಳನ್ನ ಕೇಳಿದ ತಕ್ಷಣ ಇದು ಮತ್ತೊಂದು ಉಗ್ರ ದಾಳಿಗೆ ಸಂಬಂಧಪಟ್ಟ ವಿಚಾರ ಅನಿಸಬಹುದು. ಆದರೆ ಯಾವುದೇ ದಾಳಿ, ಗಲಭೆ, ಕೋಮು ಸಂಘರ್ಷ ಯಾವುದೂ ಆಗದೆ ಮಾಜಿ ಅಂತಾರಾಷ್ಟ್ರೀಯ ಕ್ರಿಕೆಟಿಗರು ಕಕ್ಕಾಬಿಕ್ಕಿಯಾಗುವಂತಹ ಘಟನೆ ಜಮ್ಮು ಕಾಶ್ಮೀರದಲ್ಲಿ ನಡೆದಿದೆ. ಎಲ್ಲ ಅಂದುಕೊಂಡಂತೆ ಆಗಿದ್ದಿದ್ರೆ ಕರ್ನಾಟಕದಲ್ಲಿ ಮಹಾರಾಜ ಟ್ರೋಫಿ ನಡೆಯುವ ಹಾಗೆಯೇ ಜಮ್ಮು ಕಾಶ್ಮೀರದಲ್ಲೂ ಒಂದು ಸ್ಟೇಟ್ ಲೆವೆಲ್ ಕ್ರಿಕೆಟ್ ಟೂರ್ನಮೆಂಟ್ ನಡಿಬೇಕಿತ್ತು. ಇಂಡಿಯನ್ ಹೆವೆನ್ ಪ್ರೀಮಿಯರ್ ಲೀಗ್ ಅಂದ್ರೆ ಸ್ವರ್ಗದಂತಹ ನಾಡಿನಲ್ಲಿ ಸ್ವರ್ಗದ ಪ್ರೀಮಿಯರ್ ಲೀಗ್ ಅನ್ನುವ ಫ್ರಾಂಚೈಸಿ ಕ್ರಿಕೆಟ್ ಲೀಗ್ನ ಸೃಷ್ಟಿ ಮಾಡಿ ಆಗಿತ್ತು. ತಂಡಗಳು ರಚನೆ ಆದವು. ಅಕ್ಟೋಬರ್ 25ರಿಂದ ಪಂದ್ಯಗಳು ಕೂಡ ಶುರುವಾದವು. ನಿಮ್ಮ ಸ್ಕ್ರೀನ್ ಮೇಲೆ ಆ ಪಂದ್ಯಗಳ ಫೋಟೋಗಳನ್ನ ಕೂಡ ನೀವು ನೋಡ್ತಿರಬಹುದು. ಕ್ರಿಸ್ ಗೇಲ್, ಜೆಸ್ಸಿ ರೈಡರ್, ಶಾನ್ ಮಾರ್ಷ್, ಪ್ರವೀಣ್ ಕುಮಾರ್, ಸೌರಭ್ ತಿವಾರಿ ಅಂತಹ ಆಟಗಾರರ ಜೊತೆ ಭುಜಕ್ಕೆ ಭುಜ ಕೊಟ್ಟು ಕ್ರಿಕೆಟ್ ಗ್ರೌಂಡ್ ನಲ್ಲಿ ಸೆಣಸಾಡಲು ಜಮ್ಮು ಕಾಶ್ಮೀರದ ಯಂಗ್ ಟ್ಯಾಲೆಂಟೆಡ್ ಗಳಿಗೆ ಅವಕಾಶ ಕಲ್ಪಿಸಿದ್ದ ಟೂರ್ನಮೆಂಟ್ ಇದು. ಈ ಇಂಡಿಯನ್ ಹೆವೆನ್ ಪ್ರೀಮಿಯರ್ ಲೀಗ್ ಶುರುವಾಗೋಕ್ಕೂ ಮುಂಚೆನೆ ಭರ್ಜರಿ ಪ್ರಮೋಷನ್ ಕೂಡ ನಡೆದಿತ್ತು. ಪಂದ್ಯಗಳು ಶುರುವಾದ ನಂತರ ಕ್ರಿಸ್ ಗೇಲ್ ರಂತಹ ಆಟಗಾರರಿದ್ದಿದ್ರಿಂದ ಕ್ರಿಕೆಟ್ ಅಭಿಮಾನಿಗಳು ಮುಗಿಬಿದ್ದಿದ್ರು. ಪೆಹಲ್ಗಾಮ್ ದಾಳಿ ನಂತರ ಕಂಗೆಟ್ಟಿದ್ದ ಕಾಶ್ಮೀರದ ಪ್ರವಾಸೋದ್ಯಮಕ್ಕೆ ಈ ಟೂರ್ನಮೆಂಟ್ ನಿಂದ ಜೀವ ಕಳೆ ಬಂದಿತ್ತು ಅಂದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ಟೂರ್ನಮೆಂಟ್ ಯಶಸ್ವಿಯಾಗಿ ಮುಗಿದು ಕಾಶ್ಮೀರದಲ್ಲಿ ಕ್ರಿಕೆಟ್ ಕ್ರಾಂತಿ ಆಗಲಿದೆ ಅನ್ನುವ ನಿರೀಕ್ಷೆಗಳು ಮೂಡಿದ್ದವು. ಆದರೆ ಈ ನಿರೀಕ್ಷೆಗಳೆಲ್ಲ ಕಾಶ್ಮೀರದ ಹಿಮದಲ್ಲಿ ಹೂತು ಹೋಗಿವೆ. ಈ IHPL ಟೂರ್ನಿಯ ಆಯೋಜಕರು ರಾತ್ರೋರಾತ್ರಿ ನಾಪತ್ತೆಯಾಗಿದ್ದಾರೆ ಅನ್ನುವ ಆರೋಪಗಳು ಕೇಳಿ ಬಂದಿದೆ. ಅದರಲ್ಲೂ ಟೂರ್ನಿಯ ಫಂಡ್ಗಳನ್ನ, ಹಣವನ್ನ ಎತ್ಕೊಂಡು ಕಣ್ಮರೆಯಾಗಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿದೆ. ಪರಿಣಾಮ ನವೆಂಬರ್ 9ಕ್ಕೆ ಮುಗಿಯಬೇಕಿದ್ದ ಟೂರ್ನಿ ಅರ್ಧಕ್ಕೆ ನಿಂತಿದೆ. ಇಷ್ಟೇ ಆಗಿದ್ರೆ ಈ ವಿಚಾರ ಅಷ್ಟೊಂದು ಸದ್ದು ಮಾಡ್ತಿರ್ಲಿಲ್ಲ. ಇನ್ನು ಯಾವೆಲ್ಲ ರೀತಿ ಕ್ರಿಕೆಟಿಗರಿಗೆ ಅವಮಾನ ಆಗಿದೆ ಅನ್ನೋದನ್ನ ಮುಂದೆ ಹೇಳ್ತೀವಿ ನೋಡಿ. ಅದಕ್ಕೂ ಮುಂಚೆ ಈ ಟೂರ್ನಿ ಆಯೋಜಿಸಿ ನಾಪತ್ತೆಯಾಗಿರುವ ಆಯೋಜಕರ ಬಗ್ಗೆ ಹೇಳ್ತೀವಿ ಕೇಳಿ. ವರದಿಗಳ ಪ್ರಕಾರ ಪಂಜಾಬ್ನ ಮೊಹಾಲಿ ಮೂಲದ ಯುವ ಸೊಸೈಟಿ ಅನ್ನುವ ಸಂಸ್ಥೆ ಈ ಟೂರ್ನಿಯನ್ನ ಆಯೋಜಿಸಿತ್ತು. ಹೆಸರಿಗೆ ಇದೊಂದು ನಾನ್ ಪ್ರಾಫಿಟ್ ಅಂದ್ರೆ ಲಾಭೇತರ ಸಂಸ್ಥೆ. ಇದ್ರ ಜೊತೆಗೆ ಜಮ್ಮು ಕಾಶ್ಮೀರ ಸರ್ಕಾರದ ಸ್ಪೋರ್ಟ್ಸ್ ಕೌನ್ಸಿಲ್ ಸಹ ಕೈ ಜೋಡಿಸಿತ್ತು. ಇದೇ ಕಾರಣಕ್ಕೆ ಈ ಟೂರ್ನಿಯನ್ನ ಕಾಶ್ಮೀರದ IPL ಅಂತಾನೆ ಪ್ರಮೋಟ್ ಮಾಡಿದ್ರು. ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ನ 8 ಜನಪ್ರಿಯ ನಗರಗಳಿಗೆ 8 ತಂಡ ರೆಡಿ ಮಾಡಿದ್ರು. ಲೆಜೆಂಡರಿ ಆಟಗಾರರನ್ನ ಕರೆಸಿದ್ರು. ಇಂಗ್ಲೆಂಡ್ ನಿಂದ ಅಂಪೈರ್ಸ್ ಹಾಗೂ ಟೆಕ್ನಿಕಲ್ ಸಿಬ್ಬಂದಿಯನ್ನ ಕರೆಸಿದ್ರು. ಅಕ್ಟೋಬರ್ 25ನೇ ತಾರೀಕು ಶ್ರೀನಗರದ ಬಕ್ಷಿ ಸ್ಟೇಡಿಯಂನಲ್ಲಿ ಟೂರ್ನಿಯ ಉದ್ಘಾಟನೆಯಾಗಿ ಪಂದ್ಯಗಳು ಕೂಡ ಶುರುವಾದವು. ಟೂರ್ನಿ ಆರಂಭವಾಗಿ ಕೆಲವು ಪಂದ್ಯಗಳಿಗೆ, ಅದರಲ್ಲೂ ಕೂಡ ಕ್ರಿಸ್ ಗೇಲ್ ಆಡಿದ ಪಂದ್ಯಗಳಿಗೆ ಜನ ಹೆಚ್ಚಾಗಿ ಬಂದ್ರು. ಅದರ ಜೊತೆಗೆ ಸಮಸ್ಯೆಗಳ ಕೂಪ ಕೂಡ ಕಣ್ಮುಂದಿತ್ತು. ಪಂದ್ಯಗಳಿಗೆ ಟಿಕೆಟ್ ಬೆಲೆ ಕಡಿಮೆ ಅಂದ್ರೆ 1,000 ರೂಪಾಯಿ. ಹಾಗಾಗಿ ಜನ ಬರುವುದು ಕಡಿಮೆ ಆಯಿತು. ಲಾಜಿಸ್ಟಿಕ್ಸ್ ನಲ್ಲೂ ಸಮಸ್ಯೆಗಳು ಕಾಣಿಸಿಕೊಂಡ ವರದಿಗಳು ಬರ್ತಿವೆ. ಇವುಗಳ ಜೊತೆಗೆ ಟೂರ್ನಿಗೆ ಹಣಕಾಸಿನ ನೆರವು ಕೊಡುವ ಸ್ಪಾನ್ಸರ್ಸ್ ಗಳಲ್ಲಿ ಕೆಲವರು ಅರ್ಧಕ್ಕೆ ಕೈಕೊಟ್ಟು ಹೋಗಿದ್ದಾರೆ. ಟೂರ್ನಿಯಲ್ಲಿ ಎಲ್ಲ ಸರಿ ಇಲ್ಲ ಅಂತ ಮೊದಲು ಕಂಡು ಬಂದಿದ್ದು ನವೆಂಬರ್ 1ರಂದು. ಅವತ್ತು ಉರಿ ಪ್ಯಾಂಥರ್ಸ್ ಹಾಗೂ ಗುಲ್ಮಾರ್ಗ್ ರಾಯಲ್ಸ್ ನಡುವಿನ ಪಂದ್ಯ ರದ್ದಾಯಿತು. ತಂಡದ ಮ್ಯಾನೇಜರ್ಗಳು ಇವತ್ತು ಆಟ ಇಲ್ಲ ಅಂತ ಹೇಳಿದ್ರು. ಆದರೆ ಯಾಕೆ ಅಂತ ಕಾರಣ ಹೇಳಿರಲಿಲ್ಲ. ಅದರ ಮರುದಿನ ಬೆಳಗ್ಗೆ ಶ್ರೀನಗರದ ರ್ಯಾಡಿಸನ್ ಹೋಟೆಲ್ನಲ್ಲಿದ್ದ ಆಟಗಾರರು ಹಾಗೂ
ಮ್ಯಾಚ್ ಅಫಿಷಿಯಲ್ಸ್ಗೆ ಶಾಕಿಂಗ್ ನ್ಯೂಸ್ ಬರುತ್ತೆ. ಟೂರ್ನಿ ಆಯೋಜಕರು ಶ್ರೀನಗರ ಬಿಟ್ಟು ಹೋಗಿದ್ದಾರೆ, ಹೋಟೆಲ್ ಪೇಮೆಂಟ್ ಮಾಡದೆ ಬಿಟ್ಟು ಹೋಗಿದ್ದಾರೆ. ಸೊ ನೀವೇ ಪೇಮೆಂಟ್ ಮಾಡಬೇಕು ಅನ್ನುವ ನ್ಯೂಸ್ ಬಂತು. ಹೋಟೆಲ್ನ ವಾಸಕ್ಕಿರ್ಲಿ, ಊಟಕ್ಕೂ ಕೂಡ ಪೇಮೆಂಟ್ ಆಗಿರಲಿಲ್ಲ. ಇದೇ ಕಾರಣಕ್ಕೆ ಹೋಟೆಲ್ ಸಿಬ್ಬಂದಿ, ಆಟಗಾರರು, ಅಂಪೈರ್ಸ್ ಸೇರಿದಂತೆ ಅಧಿಕಾರಿಗಳನ್ನ ಕೂಡ ಹೊರಗೆ ಹೋಗೋದಕ್ಕೆ ಬಿಟ್ಟಿರಲಿಲ್ಲ. ಈ ಸುದ್ದಿ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದ್ದಂತೆ ಜಮ್ಮು ಕಾಶ್ಮೀರ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ. ಅದಾದ್ಮೇಲೆ ಆಟಗಾರರಿಗೆ ಹೋಟೆಲ್ ಬಿಡೋದಕ್ಕೆ ಅವಕಾಶ ಸಿಕ್ಕಿದೆ. ಇಂಗ್ಲೆಂಡ್ನ ವೇಲ್ಸ್ ಕ್ರಿಕೆಟ್ ಬೋರ್ಡ್ನಿಂದ ಬಂದಿದ್ದ ಅಂಪೈರ್ ಮೆಲಿಸಾ ಜೆನಿಫರ್ ಈ ಬಗ್ಗೆ ರಿಯಾಕ್ಟ್ ಮಾಡಿ, ಕಳೆದ ಶನಿವಾರದಿಂದ ಆಯೋಜಕರ ಫೋನ್ಗಳೆಲ್ಲ ಸ್ವಿಚ್ ಆಫ್ ಬರ್ತಿವೆ, ಜೊತೆಗೆ ಅವರು ಯಾವುದೇ ಬಿಲ್ಗಳನ್ನ ಪೇ ಮಾಡಿಲ್ಲ, ಆಟಗಾರರು, ಅಂಪೈರ್ ಹಾಗೂ ಸ್ಟಾಫ್ಗಳಿಗೆ ಸಂಭಾವನೆ ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಇವರಷ್ಟೇ ಅಲ್ಲ, ಟೂರ್ನಮೆಂಟ್ನ ಕ್ಯಾಟರಿಂಗ್ ಕಾಂಟ್ರಾಕ್ಟರ್ಗಳು, ಟ್ರಾನ್ಸ್ಪೋರ್ಟ್ ಕಾಂಟ್ರಾಕ್ಟರ್ಗಳಿಗೂ ಕೂಡ ಆಯೋಜಕರು ಸಂಪರ್ಕಕ್ಕೆ ಸಿಕ್ಕಿಲ್ಲ. ಈ ಸ್ಕ್ಯಾಂಡಲ್ ಈಗ ಕಾಶ್ಮೀರದಲ್ಲಿ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿದೆ. ಒಮರ್ ಅಬ್ದುಲ್ಲಾ ಸರ್ಕಾರ ಸರಿಯಾಗಿ ಪರಿಶೀಲನೆ ಮಾಡದೆ ಯಾರ್ಯಾರಿಗೂ ಟೂರ್ನಿ ಆಯೋಜನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ ಅಂತ ಬಿಜೆಪಿ ಸೇರಿದಂತೆ ವಿರೋಧ ಪಕ್ಷಗಳು ಆರೋಪ ಮಾಡಿವೆ. ಇಷ್ಟು ದೊಡ್ಡ ಮಟ್ಟದ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡೋದಕ್ಕೆ ಅನುಭವ ಇಲ್ಲದ ಸಂಸ್ಥೆಗೆ ಅವಕಾಶ ಹೇಗೆ ಕೊಟ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾಕಂದ್ರೆ ಟೂರ್ನಿಯನ್ನ ಉದ್ಘಾಟನೆ ಮಾಡಿದ್ದೆ ಜಮ್ಮು ಕಾಶ್ಮೀರ ಕ್ರೀಡಾ ಸಚಿವ ಸತೀಶ್ ಶರ್ಮಾ. ಅದೇ ಸಮಾರಂಭದಲ್ಲಿ ಜಮ್ಮು ಕಾಶ್ಮೀರ ಸ್ಪೋರ್ಟ್ಸ್ ಕೌನ್ಸಿಲ್ ಸೆಕ್ರೆಟರಿ ನುಜತ್ ಗುಲ್ ಕೂಡ ಇದ್ರು. ಈಗ ಇವರು ನನ್ಗೂ IHPLಗೂ ಸಂಬಂಧ ಇಲ್ಲ, ಉದ್ಘಾಟನಾ ಸಮಾರಂಭಕ್ಕೆ ಕರೆದಿದ್ದಕ್ಕೆ ಅತಿಥಿಯಾಗಿ ಹೋಗಿದ್ದಷ್ಟೇ ಅಂತೇಳಿ ಕೈ ತೊಳೆದುಕೊಂಡಿದ್ದಾರೆ. ಕ್ರೀಡಾ ಸಚಿವಾಲಯ ಕೂಡ ಅದೊಂದು ಖಾಸಗಿ ಇವೆಂಟ್, ಸರ್ಕಾರ ಆಯೋಜನೆ ಮಾಡಿರಲಿಲ್ಲ, ಪೊಲೀಸ್ ತನಿಖೆಯಲ್ಲಿ ಎಲ್ಲ ಹೊರ ಬೀಳಲಿದೆ ಅಂತ ಹೇಳಿದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸರು ಟೂರ್ನಿ ಆಯೋಜಕರ ವಿರುದ್ಧ ಸೆಕ್ಷನ್ 316 ಹಾಗೂ 318 ಅಡಿಯಲ್ಲಿ ಕ್ರಿಮಿನಲ್ ನಂಬಿಕೆ ದ್ರೋಹ ಹಾಗೂ ವಂಚನೆ ಕೇಸ್ ಹಾಕಿ ತನಿಖೆ ಶುರು ಮಾಡಿದ್ದಾರೆ. ಸೊ ಈ ಕೇಸ್ನಲ್ಲಿ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಭಾರತದಲ್ಲಿ ನಡೆದಿರುವಂತಹ ಇಂಥದ್ದೊಂದು ಕ್ರಿಕೆಟ್ ಸ್ಕ್ಯಾಮ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್.